ನೀವೇನಾದರೂ ನಿಮ್ಮ ದುಡ್ಡನ್ನು ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಬಿಟ್ಟು ಅದು 100% ಸೇಫಾ ಅಂತ ನೀವೇನಾದರೂ ತಿಳ್ಕೊಂಡಿದ್ರೆ ಇದು ತಪ್ಪು ಕಲ್ಪನೆ. ಈ ಒಂದು ಬ್ಯಾಂಕ್ಸ್ ಮಾಡುವಂತಹ ಸ್ಕ್ಯಾಮ್ಸಲ್ಲಿ ನೀವು ಇನ್ವಾಲ್ವ್‌ಮೆಂಟ್ ಆಗಿದ್ದೀರಾ ಅಂತ ಅರ್ಥ. ಅಂದರೆ ನೀವು ಅದಕ್ಕೆ ಬಲಿಯಾಗಿದ್ದೀರಾ ಅಂತ ಹೇಳ್ಬೋದು. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಆ ಒಂದು ದುಡ್ಡಿನಲ್ಲಿ ಅಥವಾ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿರುವಂತಹ ದುಡ್ಡನ್ನು ಸೇಫಾಗಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ 100% ಸೆಕ್ಯೂರಿಟಿ ಇರುವಂತಹ ಕೆಲವೊಂದು ಫಂಡ್ಸ್ನಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋಗೆ ನಾನು 250 ಲೈಕ್ಸ್ನ ಟಾರ್ಗೆಟ್ ಕೊಡ್ತಿದ್ದೀನಿ. ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಕಿಶೋರ್. ವೆಲ್ಕಮ್ ಟು ಮನಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈಗ ನೀವೇನಾದರೂ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇಟ್ಟಿದ್ರೆ ಆ ದುಡ್ಡಿಗೆ ಯಾವ ರೀತಿಯಾದಂಥ ರಿಸ್ಕ್ಸ್ ಇದೆ ಮತ್ತು ಆ ದುಡ್ಡಿನಲ್ಲಿ ಬ್ಯಾಂಕ್ಸ್ ಯಾವ ರೀತಿ ದುಡ್ಡನ್ನು ಸಂಪಾದನೆ ಮಾಡುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು 5 lakhs ಅನ್ನೋದು ನನ್ನ ಒಂದು ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿದ್ದೀನಿ. ಆ ಒಂದು 5 lakhsಗೆ ನನಗೆ ಬ್ಯಾಂಕ್ ಕೊಡುತ್ತೆ 3 to 4% ಇಂಟ್ರೆಸ್ಟ್ ರೇಟ್. ಸೇವಿಂಗ್ಸ್ ಅಲ್ಲಾದರೆ ಎಫ್ ಡಿ ಅಲ್ಲಾದರೆ ದೇರ್ ಆರ್ ಸಮ್ ಬ್ಯಾಂಕ್ಸ್ ಆರ್ ಗಿವಿಂಗ್ 7 to 8% ಆಲ್ಸೋ. ಆ ಒಂದು ಎಫ್ ಡಿ ಮಾಡ್ತಿಲ್ಲ, ಬರೀ ಸೇವಿಂಗ್ಸ್ ಅಕೌಂಟಲ್ಲಿ ಎಸ್ ಎ ಪರ್ಸನ್, ನಾರ್ಮಲ್ ಪರ್ಸನ್ ನಾನು ಒಂದು 5 lakhsನ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿದ್ದೀನಿ. ಈ ಒಂದು ದುಡ್ಡಿಗೆ ನನಗೆ 3 to 4% ಇಯರ್ಲಿ ದುಡ್ಡು ಅನ್ನೋದು ಬರ್ತಾ ಇರುತ್ತೆ, ಅಂದರೆ ಇಂಟ್ರೆಸ್ಟ್ ಅನ್ನೋದು ಬರ್ತಾ ಇರುತ್ತೆ. ಇದಕ್ಕೆ ನಮಗೆ ಟ್ಯಾಕ್ಸಬಲ್ ಇರುತ್ತೆ. ಈಗ ಬ್ಯಾಂಕ್ಸ್ ಯಾವ ರೀತಿ ಇದರಿಂದ ಬೆನಿಫಿಟ್ ಆಗುತ್ತೆ ಅಂದರೆ, ನಾವು ಮಾಡಿರುವಂತಹ ಡೆಪಾಸಿಟ್ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂದರೆ, ಈ ಬ್ಯಾಂಕು ನಮ್ಮ ಹತ್ರ ತಗೊಂಡಿರುವಂತಹ ದುಡ್ಡನ್ನು ತಗೊಂಡೋಗಿ ಕಂಪನೀಸ್ಗೆ, ಬಿಸ್ನೆಸ್ ಪರ್ಸನ್ಸ್ಗೆ ಅಥವಾ ಪರ್ಸನಲ್ ಲೋನ್ಸ್ಗೆ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೇ ಹೋಗ್ಬಿಟ್ಟು, ಈಗ ಆಲ್ರೆಡಿ ನಾನು 5 lakh ಡೆಪಾಸಿಟ್ ಮಾಡಿದ್ದೀನಿ, ನಾನೇ ಹೋಗ್ಬಿಟ್ಟು ಒಂದು 10 lakhs ಏನಾದರೂ ನನಗೆ ಲೋನ್ ಬೇಕು, ಪರ್ಸನಲ್ ಲೋನ್ ಬೇಕು ಅಂದರೆ ಅವ್ರು ನನಗೆ ಚಾರ್ಜ್ ಮಾಡುವಂತಹ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಮೋರ್ ದೆನ್ 10% ಇರುತ್ತೆ. 10 to 15% ವೇರಿ ಆಗ್ತಿರುತ್ತೆ ಪರ್ಸನ್ ಟು ಪರ್ಸನ್, ಸಿವಿಲ್ ಸ್ಕೋರ್ ಮೇಲೆ, ಬೇರೆ ಫ್ಯಾಕ್ಟರ್ಸ್ ಮೇಲೆ ಅದು ಡಿಫರ್ ಆಗುತ್ತೆ. ಈ ಒಂದು ಡಿಫ್ರೆನ್ಸ್ ಅಮೌಂಟ್ ಏನಿದೆ 5 to 15%, ಅಂದರೆ ಪರ್ಸನಲ್ ಇಂಟ್ರೆಸ್ಟ್ ರೇಟ್ಸು 10 to 15% ಇರುತ್ತೆ. ಬಿಟ್ವೀನ್ ಬ್ಯಾಂಕ್ ಟು ವೇರಿ ಆಗ್ತಲ್ವಾ. ಸೊ ಈ ಒಂದು ಡಿಫ್ರೆನ್ಸ್ ಅಮೌಂಟು ನಮ್ಮ ಬ್ಯಾಂಕಿಗೆ ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ಸೊ ಈ ಒಂದು ಪ್ರಾಫಿಟ್ನಲ್ಲಿ ಬ್ಯಾಂಕ್ಸ್ ಎಲ್ಲ ಸರ್ವೈವ್ ಆಗ್ತಿದೆ ಈಗ. ಸೊ ಯಾಕೆ ಅವ್ರಿಗೆ ಅಷ್ಟೊಂದು ಪ್ರಾಫಿಟ್ ಅಂದರೆ, ದೇ ಆರ್ ಟೇಕಿಂಗ್ ರಿಸ್ಕ್. ಈಗ ಫಾರ್ ಎಕ್ಸಾಂಪಲ್ ನಾನೇ ಹೋಗ್ಬಿಟ್ಟು ಒಂದು ಡೈರೆಕ್ಟ್ ಆಗಿ ಕಂಪನಿಗೆ ನಾನು ಲೋನ್ ಕೊಡೋಕ್ಕಾಗಲ್ಲ, ಯಾಕಂದರೆ ದೇ ನೀಡ್ ಲಾರ್ಜ್ ಕ್ವಾಂಟಿಟಿ ಆಫ್ ಅಮೌಂಟ್. ಅಂದರೆ ಅವ್ರಿಗೆ ಒಂದು ಕೋಟಿಗಟ್ಟೆ ಬೇಕು, ಬಟ್ ನನ್ನ ಹತ್ರ ಕೋಟಿ ಇರಲ್ಲ. ಈಗ 100 crores ಒಂದು ಕಂಪನಿಗೆ ಬೇಕಾದರೆ ದೇ ವಿಲ್, ಅಂದರೆ ಡೆಪಾಸಿಟ್ಸನ್ನು ನಾವು ಕಲೆಕ್ಟ್ ಮಾಡಿರ್ತಲ್ಲ, ನಮ್ಮ ಬ್ಯಾಂಕ್ ಏನಾದರೂ ಡೆಪಾಸಿಟ್ಸ್ ಕಲೆಕ್ಟ್ ಮಾಡಿರ್ತಲ್ಲ, ಆ ಡೆಪಾಸಿಟ್ಸ್ ಅಮೌಂಟ್ಸ್ನ ಎಲ್ಲ ಒಂದು ಕಡೆ ಸಮ್ ಮಾಡಿ ಅವರು ಅದಕ್ಕೆ ಕಂಪನಿಗೆ ಲೋನ್ ಕೊಡ್ತಾರೆ. ಅದೆಲ್ಲ ಏನು ಅದೇನೋ ಡಾಕ್ಯುಮೆಂಟೇಷನ್ ಎಲ್ಲ ನೋಡ್ಕೊಂಡ್ಬಿಟ್ಟು ಆ ರೀತಿ ಕೊಡ್ತಾರೆ. ಆ ರೀತಿ ಈ ಒಂದು ಸಿಸ್ಟಮ್ ಅನ್ನೋದು ವರ್ಕ್ ಆಗುತ್ತೆ. ಈ ಗ್ಯಾಪಲ್ಲಿ ಲಾಸ್ ಆಗೋದಂದರೆ, ನಾವು ಡೆಪಾಸಿಟರ್ಸು 3 to 4% ಸೇವಿಂಗ್ಸ್ ಅಕೌಂಟ್ ಎಫ್ ಡಿಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ 6 to 7, 8%ವರೆಗೂ, ಕೆಲವೊಂದು ಕಾರ್ಪೊರೇಟ್ ಎಫ್ ಡಿಸ್ ಆಗಿ 9 to 10%, ಅದು ಸಪ್ರೇಟ್ ಮಾಡಿಟ್ಟು ಬ್ಯಾಂಕ್ಸು ನಮಗೆ 7 to 8%ವರೆಗೂ ಕೊಡ್ತಿದೆ ಕೆಲವೊಂದು ಬ್ಯಾಂಕ್ಸು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಎಲ್ಲ. ಸೊ ಇದು ಈ ಒಂದು ಬ್ಯಾಂಕ್ಸ್ ಮಾಡ್ತಿರುವಂತಹ ಸ್ಕ್ಯಾಮ್ಸ್. ಆದರೆ ಈ ರೀತಿಯಾದಂತಹ ಒಂದು ಅದನ್ನು ಸ್ಕ್ಯಾಮ್ಸ್ ಅಂತ ಹೇಳ್ಬಾರ್ದು, ಯಾಕೆಂದರೆ ಅವರು ರಿಸ್ಕ್ ತಗೊತಿದ್ದಾರೆ. ಅಲ್ಲಿ ಆ ಪಾಯಿಂಟ್ ಆಫ್ ಟೈಮಲ್ಲಿ ಅವರು ರಿಸ್ಕ್ ತಗೊಂಡು ಮನಿನ ಜನ್ರೇಟ್ ಮಾಡಿಕೊಂಡು ಅವರು ದುಡ್ಕೊಂಡು ಅವರು ಚೆನ್ನಾಗಿದ್ದಾರೆ. ಸೊ ಪ್ರಾಬ್ಲಮ್ ಬಂದಿರೋದು ಆ್ಯಸ್ ಎ ಡೆಪಾಸಿಟರ್ಗೆ. ಇನ್ಫ್ಲೇಷನ್ ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ 6 to 7% ಇದ್ದೇ ಇರುತ್ತೆ ಈ ಆ್ಯನ್ಯುವಲಿ. ಅದು ಬೇಸ್ಡ್ ಆನ್ ಎವ್ರಿ ಇಯರ್ ಚೇಂಜ್ ಆಗ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ ಒಂದು 6% ಇನ್ಫ್ಲೇಷನ್ ಇದೆ ಅಂತ ಅಂದ್ಕೊಳ್ಳೋಣ. 6% ಇನ್ಫ್ಲೇಷನ್ ಇದೆ ಅಂದರೆ, ನಿಮಗೆ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಮೊದಲಿಗೆ ತಿಳಿಸ್ಕೊಟ್ಬಿಡ್ತೀನಿ. ಇನ್ಫ್ಲೇಷನ್ ಅಂದರೆ ಸಿಂಪಲ್ಲು ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ನೀವು ಪರ್ಚೇಸ್ ಮಾಡುವಂತಹ ಒಂದು ವಸ್ತುವಿನ ಬೆಲೆ ಏರಿಕೆಯನ್ನು ಇನ್ಫ್ಲೇಷನ್ ಅಂತ ಕರಿಬೋದು, ಸಿಂಪಲಾಗಿ ಹೇಳ್ಬೇಕಾದ್ರೆ, ಜನರಲ್ ನಾಲೆಜ್ ಎಲ್ಲರಿಗೂ ಅರ್ಥ ಆಗೋ ರೀತಿ. ಆದರೆ ಈ ಒಂದು ಇನ್ಫ್ಲೇಷನಿಂದ ನಾವು ತುಂಬಾ ಲಾಸ್ ಆಗ್ತೀವಿ. ನಾವು ಏನಾದರೂ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಏನೋ ದುಡ್ಡು ಇಟ್ಟರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಥವಾ ಸೇವಿಂಗ್ಸ್ ಅಕೌಂಟಲ್ಲಿ ನಾವು ಇಟ್ಟಿರೋದು 5 lakhs ಆದರೆ ನಮಗೆ 3 to 4% ಬರುತ್ತೆ. ಇನ್ಫ್ಲೇಷನ್ 6% ಇರುತ್ತೆ. ನಮ್ಮ ದುಡ್ಡಿನ ವ್ಯಾಲ್ಯೂ ಅನ್ನೋದು ಅಲ್ಲಿ ಕಲ್ಕೊಳ್ಳುತ್ತೆ. ಆ ದುಡ್ಡಿಗಿರುವಂತಹ ವ್ಯಾಲ್ಯೂ ಅನ್ನೋದು ಒಂದು 6% ಡೌನ್ ಆಗುತ್ತೆ. ಅಲ್ಲಿ ನಮ್ಗೆ ಬರ್ತಿರೋ 3%, ನೆಟ್ ನಮಗೆ 3% ಲಾಸ್ ಆಗುತ್ತೆ. ಓಕೆ, ಇದು ಈ ಒಂದು ಇನ್ಫ್ಲೇಷನ್ಗಿರುವಂತಹ ಮಹತ್ವ. ಇದು ನಮ್ಮ ಒಂದು ದುಡ್ಡನ್ನು ಯಾವ ರೀತಿ ಅದು ತಿಂದಾಕುತ್ತೆ ಅಂತ ನಮಗೆ ಈ ಸಿಂಪಲ್ ಆಗಿ ಹೇಳೋದು. ಆದರೆ ಈಗ ನಾನು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅಂತ ಹೇಳಿದ್ನಲ್ಲ, ದೇರ್ ಆರ್ 10 ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆ. ಅಂದರೆ 10 ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಈ ಒಂದು ಇನ್ಫ್ಲೇಷನಿಂದ ತಪ್ಪಿಸ್ಕೊಂಡು ಒಳ್ಳೆ ದುಡ್ಡನ್ನ ರಿಟರ್ನ್ ಮಾಡಬೇಕಾದ್ರೆ. ಕೆಲವೊಂದು ರಿಸ್ಕಬಲ್ ಇದೆ, ಕೆಲವೊಂದು ಅನ್ರಿಸ್ಕಬಲ್ ಇದೆ, ಕೆಲವು ನಿಮ್ಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ PPF ಅಂತಿದೆ, NPS ಇದೆ ಅಂತೆ. ಇದ್ರ ಬಗ್ಗೆ ನಾನು ಯಾವುದೂ ಹೇಳೋದಿಲ್ಲ. ಅಂಡರ್ ರೇಟೆಡ್ ಮತ್ತು ಟ್ಯಾಕ್ಸ್ ಬೆನಿಫಿಟ್ ನಿಮಗೆ ಸಿಗುವಂತಹ ಒಂದು ಸ್ಕೀಮ್ಸ್ನ ತಿಳಿಸ್ಕೊಡ್ತೀನಿ. ಈಗ PPF ಅಂತಿದೆ.
ಮತ್ತು NPS ಅಂತಿದೆ, ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಇದೆ, FD ಇದೆ, RD ಇದೆ. ಇವೆಲ್ಲ ನಿಮ್ಗೆ ಆಲ್ರೆಡಿ ನೋನ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇವೆಲ್ಲ. ಸೊ ನಾನು ತಿಳ್ಸ್ಕೊಡಕ್ಕೆ ಕೊಟ್ಟಿರೋದು ಇವತ್ತು ಗೋಲ್ಡ್ ಪ್ಲಾನ್ಸ್ ಅಥವಾ ಗೋಲ್ಡಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮ್ಗೆ ಗೊತ್ತಿರ್ಬೋದು, ಗೋಲ್ಡ್ ಫಿಸಿಕಲ್ ತೊಗೊಂಡು ಬಂದುಬಿಟ್ಟು ಮನೇಲಿ ಇಟ್ಕೊಂಡ್ರೆ ಇಟ್ ಈಸ್ ಅನ್ ಆಲ್ಸೋ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಡ್ತೀನಿ ನಾನು. ಯಾಕಂದರೆ ಅದರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಬೆನಿಫಿಟ್ ಸಿಗೋದಿಲ್ಲ. ನೀವೇನಾದರೂ ಡೈರೆಕ್ಟಾಗಿ ಗೋಲ್ಡ್ ಪರ್ಚೇಸ್ ಮಾಡಿ ಫಿಸಿಕಲ್ ಅಂದರೆ ಆಭರಣಕ್ಕೆ ಅಲಂಕಾರಕ್ಕೆ ನಾವು ಯೂಸ್ ಮಾಡ್ಕೋಬೋದು, ಬಟ್ ಆದರೆ ಆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಅದಕ್ಕೆ ಅನಿಸಲ್ಲ. ಅಂದರೆ ನಾವೇನಾದರೂ ಟ್ಯಾಕ್ಸ್ ಬೆನಿಫಿಟ್ಟು ಅಥವಾ ಇನ್ನೊಂದು ಒಳ್ಳೆ ರೀತಿಯಾದಂತಹ, ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಫಿಸಿಕಲ್ ಗೋಲ್ಡ್ ಪರ್ಚೇಸ್ ಮಾಡಬೇಕಿದ್ರೆ ನಿಮಗೆ ಅದ್ರ ಮೇಲೆ GST ಇರುತ್ತೆ, ಅದ್ರ ಮೇಲೆ ಬೇರೆ ಇನ್ನೆಲ್ಲ ಚಾರ್ಜಸ್ ಹಾಕ್ತಾರೆ, ಯಾವ ರೀತಿಯಾದಂತೆ ಮೇಕಿಂಗ್ ಚಾರ್ಜಸ್ ಅಂತೆ ಇದೆಲ್ಲ ಹಾಕ್ತಾರೆ. ಮತ್ತು ನೀವೇನಾದರೂ ಸೇಲ್ ಮಾಡಬೇಕಾದ್ರೆ ಅದರಲ್ಲಿ ಬೇರೆ ಕಮಿಷನ್ಸ್ ಕಟ್ ಮಾಡ್ತಾರೆ. ಅದೆಲ್ಲ ಒಂದು ಸ್ವಲ್ಪ ದೊಡ್ಡ ಪ್ರೋಸೆಸ್ ಇರುತ್ತೆ ಅದಕ್ಕೆ. ಸೊ ಈಗ ಏನಾದರೂ ಡಿಜಿಟಲ್ ಗೋಲ್ಡ್ಸು, ಸವರ್ಣನ್ ಗೋಲ್ಡ್ ಬಾಂಡ್ಸು ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇನ್ನೊಂದು ಡೆಟ್ ಫಂಡ್ಸು ಆ್ಯಂಡ್ ಲಿಕ್ವಿಡ್ ಫಂಡ್ಸು ಇದ್ರ ಬಗ್ಗೆ ತಿಳಿಯೋಣ. ಮೊದಲಿಗೆ ನಾನು ಗೋಲ್ಡ್ನ ಲಾಸ್ಟಲ್ಲಿ ಹೇಳ್ತೀನಿ. ಈ ಡೆಟ್ ಫಂಡ್ಸ್ ಆ್ಯಂಡ್ ಲಿಕ್ವಿಡ್ ಫಂಡ್ಸು ಇದೆಲ್ಲ ಇವೆರಡು ಅನ್ನೋದು ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್ ಸ್ಟಫು. ಈ ಲಿಕ್ವಿಡ್ ಫಂಡ್ಸ್ ಅಂದರೆ ಹೆಂಗೆ ಅಂದರೆ ಇದು ಕ್ಯಾಶ್ ಅಕೌಂಟ್ ಅಥವಾ ಒಂಥರ ನಮಗೆ ಬ್ಯಾಂಕ್ ಅಕೌಂಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮ್ಯೂಚುವಲ್ ಫಂಡ್ಸ್ಗಿದ್ದ ಹಾಗೆ. ಲಿಕ್ವಿಡ್ ಫಂಡ್ಸ್ನಲ್ಲಿ ನಮಗೆ ಮೋರ್ ದೆನ್ 5 to 6% ರಿಟರ್ನ್ಸ್ ಅನ್ನೋದು ಜನ್ರೇಟ್ ಆಗುತ್ತೆ. ನೀವು ಕೇಳ್ಬೋದು ಈ ಲಿಕ್ವಿಡ್ ಫಂಡ್ ಸೇಫಾ ಅಂತ. ಎಸ್, ಇಸ್ ಕಂಪ್ಲೀಟ್ಲಿ ಒಂದು 90% ಸೇಫು ಅಂತ ನಾನು ತಿಳಿಸ್ಕೊಡ್ತೀನಿ. ಮೋರ್ ದೆನ್ 90%. ಯಾಕೆಂದರೆ ಲಿಕ್ವಿಡ್ ಫಂಡ್ಸ್ನಲ್ಲಿ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ಸ್ ಹೋಗ್ಬಿಟ್ಟು ಈ ಸವರ್ಣನ್ ಗೋಲ್ಡ್ ಬಾಂಡ್ಸು, FDಸು, ಆಮೇಲೆ RBI ಬಾಂಡ್ಸು ಮತ್ತು ಕೆಲವೊಂದು ಬಾಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಾವು ಹೇಳ್ಬೋದು ಈ ಒಂದು ಲಿಕ್ವಿಡ್ ಫಂಡ್ಸ್ನ ಒಂದು ಸರ್ಟೈನ್ ಲೆವೆಲ್ವರೆಗೂ ತುಂಬಾ ಸೇಫ್ಟಿ, ಬೆಟರ್ ದೆನ್ ಬ್ಯಾಂಕು ಅಂತ ಸಹ ನಾನು ತಿಳಿಸ್ಕೊಡೋಕ್ಕೆ ಹೇಳ್ತೀನಿ. ಈ ಒಂದು ಡೆಟ್ ಫಂಡ್ ಆ್ಯಂಡ್ ಮ್ಯೂಚುವಲ್ ಫಂಡ್ಸಲ್ಲಿ ನಿಮಗೆ ಬೆನಿಫಿಟ್ ಏನು ಅಂದರೆ ಇಂಡೆಕ್ಸೇಷನ್ ಬೆನಿಫಿಟ್, ಇಂಡೆಕ್ಸೇಷನ್, ಟ್ಯಾಕ್ಸೇಷನ್ ಬೆನಿಫಿಟ್. ಇದರಲ್ಲಿ ನಮ್ಗೆ ಏನು ಪ್ರಾಬ್ಲಮ್, ಮೊದಲೆಲ್ಲ ನಮಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ FDಯಲ್ಲಿ ಏನಾದರೂ ಇಟ್ಟರೆ ಏನು ಪ್ರಾಬ್ಲಮ್ ಅಂದರೆ ಅಲ್ಲಿ ನಾವು ಟ್ಯಾಕ್ಸ್ ಪೇ ಮಾಡಬೇಕು. ಆ್ಯಕ್ಚುಲಿ ಅಲ್ಲೊಂದು 6% ರಿಟರ್ನ್ ಬಂದರು, ಆ 6%ಗೂ ನಾವು ಇಂಟ್ರೆಸ್ಟ್ಗೂ ನಾವು ಟ್ಯಾಕ್ಸ್ ಪೇ ಮಾಡಬೇಕು. ಅದೇ ನೀವೇನಾದರೂ ಈ ಇಂಡೆಕ್ಸೇಷನ್ ಅಥವಾ ಈ ಒಂದು ಡೆಟ್ ಮ್ಯೂಚುವಲ್ ಫಂಡ್ ಆ್ಯಂಡ್ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 3 years ಆದಮೇಲೆ ಅಥವಾ 36 months ಆದಮೇಲೆ ನೀವೇನಾದರೂ ಅದನ್ನು ವಿತ್ಡ್ರಾ ಮಾಡ್ತಿದ್ರೆ ನಿಮಗೆ ಇಂಡೆಕ್ಸೇಷನ್ ಬೆನಿಫಿಟ್ ಅನ್ನೋದು ವರ್ತಿಸುತ್ತೆ. ಈ ಒಂದು ಇಂಡೆಕ್ಸೇಷನ್ ಬೆನಿಫಿಟ್ ಏನಪ್ಪ ಸಿಂಪಲಾಗಿ ಹೇಳಬೇಕಾದ್ರೆ ನಿಮ್ಗೆ ಒಂದು ಫಾರ್ಮುಲಾ ಕೊಡ್ತೀನಿ. ಆ ಫಾರ್ಮುಲಾನ ಚೆಕ್ ಮಾಡಿ. ಅದು ವರ್ಕ್ ಆಗೋದೆಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಅದು ಲೇಟರ್ ಪಾರ್ಟ್ ನೋಡೋಣ. ಈಗ ಈ ಒಂದು ಫಾರ್ಮುಲಾ ಮುಖಾಂತರ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ ಏನಪ್ಪ ಇದೆ ಅಂದರೆ ಜಸ್ಟ್ ಸಿಂಪಲ್, ನೀವು ಅರ್ನ್ ಮಾಡಿರೋದಂಥ ಒಂದು ದುಡ್ಡಲ್ಲಿ ಈಗ ಫಾರ್ ಎಕ್ಸಾಂಪಲ್ 1 lakh ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 3 years ಆದಮೇಲೆ 1,50,000 ಆಗಿದೆ. ಆ 1 lakhನ ಬಿಟ್ಬಿಟ್ಟು ಆ 50,000 ಇದೆ. ಆ 50,000ಅಲ್ಲಿ ಈಗ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕರಿತೀವಿ. ಬಿಲೋ ಏನಾದರೂ 3 years ಬಿಲೋ ಏನಾದರೂ ನೀವೇನಾದರೂ ವಿತ್ಡ್ರಾ ಮಾಡಿದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆದರೆ ಅದು ಎಬೋ 3 years ಇರುತ್ತೆ. ಅದರಲ್ಲಿ ನಮ್ಮ ಒಂದು ಸ್ಲ್ಯಾಬ್ ರೇಟ್ ಏನಿರುತ್ತೆ, ಆ ಒಂದು ಟ್ಯಾಕ್ಸ್ಗೆ ಇಷ್ಟೊಂದು ಪರ್ಸೆಂಟೇಜ್ ಇರುತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ಗೆ, ಅದಕ್ಕೆ ಮೈನಸ್ ಆ ಒಂದು ಸ್ಲ್ಯಾಬ್ ರೇಟ್ ಇರುವಂತಹ ದುಡ್ಡು, ಅದ್ರ ಜೊತೆಗೆ 6% ಇನ್ಫ್ಲೇಷನ್. ಈಗ ಫಾರ್ ಎಕ್ಸಾಂಪಲ್ ಅವರೇ ಮೆನ್ಷನ್ ಮಾಡಿರ್ತಾರೆ ಒಂದು 6% ಇನ್ಫ್ಲೇಷನ್ ಅಥವಾ 7% ಇನ್ಫ್ಲೇಷನ್ ಇದೆ ಅಂದರೆ ಆ ಒಂದು ಇನ್ಫ್ಲೇಷನ್ ಅಮೌಂಟ್ ಅನ್ನೋದು ಅಂದರೆ ಆ ಒಂದು ಸರ್ಟೆನ್ ಪರ್ಸೆಂಟೇಜು ಮೈನಸ್ ಆಗಿಬಿಟ್ಟು ನಮಗೆ ಅಲ್ಲಿ ಸಿಗುತ್ತೆ ರಿಯಲ್ ಕ್ಯಾಪಿಟಲ್ ಗೇನ್. ಅಂದರೆ ರಿಯಲ್ ಆಗಿ ಎಷ್ಟು ಕ್ಯಾಪಿಟಲ್ ಗೇನ್ ಆಗಿದೆ, ಇನ್ಫ್ಲೇಷನ್ನ ಬೀಟ್ ಮಾಡಿ ಎಷ್ಟು ಕ್ಯಾಪಿಟಲ್ ಗೇನ್ ಆಗಿದೆ, ಅದಕ್ಕೆ ಮಾತ್ರ ನಿಮಗೆ ಟ್ಯಾಕ್ಸಬಲ್ ಆಗುತ್ತೆ. ಓಕೆ, ಅದಕ್ಕೆ ಮಾತ್ರ ನಮಗೆ ಟ್ಯಾಕ್ಸಬಲ್ ಆಗುತ್ತೆ. ಇದು ಈ ಒಂದು ಇಂಡೆಕ್ಸೇಷನ್ ಬೆನಿಫಿಟ್ಟು ಈ ಲಿಕ್ವಿಡ್ ಫಂಡ್ಸಲ್ಲೂ ಮತ್ತು ಡೆಟ್ ಫಂಡ್ಸಲ್ಲಿರುವಂತಹ ಒಂದು ಬ್ಯೂಟಿ. ಈಗ ಗೋಲ್ಡ್ಗೆ ಬರೋಣ. ನಾನು ಆಲ್ರೆಡಿ ಹೇಳಿದಾಗೆ ಗೋಲ್ಡ್, ಫಿಸಿಕಲ್ ಗೋಲ್ಡ್ಗೂ, ಡಿಜಿಟಲ್ ಗೋಲ್ಡ್ಗೂ ಅಥವಾ ಸವರ್ಣನ್ ಗೋಲ್ಡ್ ಬಾಂಡ್ಸು 3 types ಆಫ್ ಗೋಲ್ಡ್ಸ್ ಅನ್ನೋದು ನಾವು ನೋಡ್ಬೋದು. ಮೊದಲಿಗೆ ಫಿಸಿಕಲ್ ಗೋಲ್ಡ್ ಬಗ್ಗೆ ನಿಮ್ಗೆ ಹೇಳಿದೆ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಥೆಫ್ಟ್, ಮನೇಲಿ ಇಟ್ಬಿಟ್ರೆ ಯಾರಾದರೂ ಹೊಡ್ಕೊಂಡು ಹೋಗ್ಬೋದು, ಅಥವಾ ಅದರಲ್ಲಿ ಮೇಕಿಂಗ್ ಚಾರ್ಜಸ್ ಬೀಳುತ್ತೆ, ಅದಕ್ಕೆ GST ಬೀಳುತ್ತೆ, ಅದಕ್ಕೆ ಸ್ಟೋರೇಜ್ ಪ್ರಾಬ್ಲಮ್ ಇರುತ್ತೆ, ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ಇದು ಫಿಸಿಕಲ್ ಗೋಲ್ಡ್ ರಿಲೇಟೆಡ್. ಈ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ. ಇನ್ನು ಡಿಜಿಟಲ್ ಗೋಲ್ಡು ನಿಮಗೆ ಕನ್ವೀನಿಯನ್ಸ್ ಇರುತ್ತೆ, ಯಾವಾಗಾದರೂ ಬೈ ಮಾಡ್ಬೋದು, ಯಾವಾಗಾದರೂ ಸೇಲ್ ಮಾಡ್ಬೋದು. ಈಗ ತುಂಬ ಎಷ್ಟೊಂದು ಈಸಿ ಆಗಿಬಿಟ್ಟಿದೆ ಗೋಲ್ಡ್ ಪರ್ಚೇಸ್, ಡಿಜಿಟಲ್ ಗೋಲ್ಡ್ ಪರ್ಚೇಸ್. ನೀವು ಫೋನ್ಪೇಲೂ ಸಹ ನೀವು ಪರ್ಚೇಸ್ ಮಾಡ್ಬೋದು. ಅದಕ್ಕೆ ಒಂದು ಸ್ವಲ್ಪ ರಾಬ್ಯಾಕ್ಸು ಇದೆ. ಏನಪ್ಪ ರಾಬ್ಯಾಕ್ಸು ಅಂದರೆ ಅದಕ್ಕೆ GST ನಾವು ಪೇ ಮಾಡಬೇಕು, 3% GST ಸಮಥಿಂಗ್ ಏನೋ ಪೇ ಮಾಡಬೇಕು. ಅದೇ ನೀವೇನಾದರೂ ಸವರ್ಣನ್ ಗೋಲ್ಡ್ ಬಾಂಡ್ಸಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದೊಂಥರ 100% ಗ್ಯಾರಂಟಿ ಅಂತ ಹೇಳ್ತೀನಿ. ಇಟ್ ಈಸ್ ಇಶ್ಯೂಡ್ ಬೈ ಗೌರ್ಮೆಂಟ್, ಆದರೆ ಅದನ್ನು ಬ್ಯಾಕ್ ಬೈ RBI ಗೌರ್ಮೆಂಟ್ ಎಂಟಿಟಿ ಏನಿದೆ ಈ RBI, ಈ ಒಂದು RBI ಅನ್ನೋದೇ ರಿಲೀಸ್ ಮಾಡುತ್ತೆ ಸವರ್ಣನ್ ಗೋಲ್ಡ್ ಬಾಂಡು. ಇದಕ್ಕೆ ಗ್ಯಾರಂಟಿ 100% ಗ್ಯಾರಂಟಿ ಕೊಡೋದು ನಮ್ಮ ಒಂದು RBI. ಇದಕ್ಕೆ ನಿಮಗೆ 2.5% ಅನ್ನೋದು ಇಂಟ್ರೆಸ್ಟ್ ಅನ್ನೋದು ಕೊಡ್ತಾ ಇರ್ತಾರೆ. ಈ ಒಂದು ಸವರ್ಣನ್ ಗೋಲ್ಡ್ ಬಾಂಡ್ಸ್ನ ನೀವು ಸ್ಟಾಕ್ ಮಾರ್ಕೆಟಲ್ಲೂ ಸಹ ಸೇಲ್ ಮಾಡ್ಬೋದು. ಸ್ಟೋರೇಜ್ ಪ್ರಾಬ್ಲಮ್ ಇರಲ್ಲ,
ನಿಮ್ಮ ಒಂದು ಸೇಫ್ಟಿ ಅನ್ನೋದು 100% ಇರುತ್ತೆ. ಥೆಫ್ಟು ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇಲ್ಲದೆ ನೀವು ಸಾವರ್ನ್ ಗೋಲ್ಡ್ ಬಾಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಈ ಎಲ್ಲದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ನನ್ನನ್ನು ಕೇಳಿದ್ರೆ ನೀವೇನಾದರೂ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಬೆಟರ್ ದ್ಯಾನ್ ಸೇವಿಂಗ್ಸ್ ಅಕೌಂಟ್ ಆ್ಯಂಡ್ FD ಸೆಕ್ಯೂರಿಟಿ ಪರ್ಪಸ್ ಅಂದರೆ ನಾನು ಈ ಸಾವರ್ನ್ ಗೋಲ್ಡ್ ಬಾಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಈಗೇನೋ ಹೊಸದಾಗೇನಾದರೂ ನೀವೇನಾದರೂ ನಮ್ಮ ವಿಡಿಯೋ ಮುಖಾಂತರ ತಿಳ್ಕೊಂಡಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ, ಅಥವಾ ಯಾರೆಲ್ಲ ಇನ್ವೆಸ್ಟ್ಮೆಂಟ್ಸ್ ಪ್ಲಾನ್ ಕೇಳ್ತಿರ್ತಾರೆ ನಿಮ್ಮ ಹತ್ರ, ಅಥವಾ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ, ಸೇಫ್ ಆ್ಯಂಡ್ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲಿ ಮಾಡೋಣ ಅಂತ ನಿಮ್ಮ ಒಂದು ಸಜೆಷನ್ಸ್ ಕೇಳ್ತಿದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೆ. ಹಾಗೂ ಮುಂಬರುವ ಎಲ್ಲ ಒಂದು ಫೈನಾನ್ಷಿಯಲ್ ಕಂಟೆಂಟ್ ಕನ್ನಡದಲ್ಲಿ ನಾವು ಕೆಲವೊಂದು ಪ್ಲ್ಯಾನ್ಸ್ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಿದ್ದೀವಿ. ಅಂದರೆ ಒಳ್ಳೆಯ ಫೈನಾನ್ಷಿಯಲ್ ಕಂಟೆಂಟ್ ಕೊಟ್ಟು ಜನರಿಗೆ, ಅಥವಾ ಬಿಸ್ನೆಸ್ ಕಂಟೆಂಟ್, ಈ ಒಂದು ಸ್ಟಾರ್ಟಪ್ ರಿಲೇಟೆಡ್ ಕಂಟೆಂಟನ್ನು ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತೀನಿ. ಜೈ ಹಿಂದ್.